ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ನಮ್ಮ ಅತ್ತಿಗೆ ಅಂದರೆ ನಮ್ಮ ಅಣ್ಣ ಅವ್ರ ವೈಫ್ ಅವ್ರಿಗೆ ಪಾಪು ಆಗಿದೆ. ಸೊ ಅದು 1 ಮಂತ್ ಸೆಲೆಬ್ರೇಷನ್ ಅಂದರೆ ಜಸ್ಟ್ ಫೋಟೋಶೂಟ್ ಚಿಕ್ಕದಾಗಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಮನೆಯಲ್ಲೇ ನಾವೇ. ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಮಾಡ್ತೀವಿ. ಸೊ ಹೇಗೆ ಮಾಡ್ತೀವಿ ಏನು ಎತ್ತ ಅಂತ ತೋರಿಸ್ತೀನಿ. ಇನ್ನೂ ಮನೆಯಲ್ಲೇ ಇದ್ದೀನಿ, ಇನ್ನೂ ಹೊರಟಿಲ್ಲ. ಸೊ ಹೊರಡಬೇಕು, ಇನ್ನೂ ಲೇಟ್ ಆಗುತ್ತೆ. ಮಧ್ಯಾಹ್ನದ ಮೇಲೆ ನಾನು ಹೋಗ್ತೀನಿ. ನಾಳೆ ಇರೋದು 1 ಮಂತ್, ನಾಳೆಗೆ 1 ಮಂತ್ ಆಗುತ್ತೆ. ಸೊ ಕರೆಕ್ಟಾಗಿ ನಾಳೆ 19th ಸೆಪ್ಟೆಂಬರ್ಗೆ 1 ಮಂತ್ ಆಗುತ್ತೆ. ಸೊ ನಾಳೆಗೆ ಇವತ್ತೇ ಹೋಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತೀವಿ. ಓಕೆನಾ? ಸೊ ಈ ವ್ಲಾಗ್ ಹೆಂಗಿರುತ್ತೆ ಅಂತ ನೋಡ್ತಾ ಇರಿ. ಓಕೆ, ಕೀಪ್ ವಾಚಿಂಗ್ ಅಂಟಿಲ್ ದೆನ್. ಸಿಗ್ತೀನಿ ಹೊರಡ್ಬೇಕಾದ್ರೆ. ಓಕೆ, ಇನ್ನು ಮನೇಲಿ ಸ್ವಲ್ಪ ಕೆಲಸಗಳಿದೆ. ಸೊ ನಾನು ಈಗಲೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಕೂತಿದ್ದೀನಿ. ಸೊ ಸಿಗ್ತೀನಿ. ಸೊ ಬೇಸ್ ಏನೇನು ಕೆಲಸ ಆಯಿತೋ ಎಲ್ಲ ಮುಗಿಸಿದ್ದಾಯಿತು. ಈಗ ಊಟ ಮಾಡಿ ಹೊರಡೋ ಸಮಯ. ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿದೆ. ಅಂದರೆ ಆ್ಯಕ್ಚುಲಿ 3-4 ಡೇಸ್ ಹಿಂದೆಯಿಂದನೂ ಕೋಲ್ಡ್ ಇತ್ತು. ಹಾಸ್ಪಿಟ್ಲಿಗೆ ಹೋಗಿದ್ದೆ, ಮೆಡಿಸನ್ ಕೂಡ ತೊಗೊಂಡಿದ್ದೆ. ಬಟ್ ಆ ಮೆಡಿಸನ್ನ ಗ್ಯಾಪ್ ಬಿಟ್ಟು ತೊಗೋತಿರೋದಕ್ಕೆ ಕೋಲ್ಡು ಬಂದು ಹೋಗ್ತಿದೆ. ಸೊ ಈಗ ಮತ್ತೆ ತೊಗೋಬೇಕು, ಕಂಟಿನ್ಯೂ ಮಾಡಬೇಕು. ಮಾತ್ರ ಈ ಸತಿ ಮಾತ್ರ ಮಿಸ್ ಮಾಡೋಂಗಿಲ್ಲ. 5 ಡೇಸ್ ಕೋರ್ಸು ಟ್ರೈ ಮಾಡ್ತೀನಿ ಕಂಟಿನ್ಯೂ ಮಾಡೋದಕ್ಕೆ. ಆ್ಯಂಡ್ ಅಷ್ಟೇ ಗೈಸ್, ಊಟ ಮಾಡಿಕೊಂಡು ಹೊರಡೋಣ. ರೆಡಿ ಆಗಬೇಕು, ಸ್ವಲ್ಪ ರೆಡಿಯಾಗಿ ಊಟ ಮಾಡಿಕೊಂಡು ಹೊರಡೋದು ಅಷ್ಟೇ. ಸಿಗ್ತೀನಿ. ಸೊ ಗೈಸ್, ರೆಡಿಯಾಗಾಯಿತು, ಹೊರಟಿದ್ದೀನಿ. ಮೆಟ್ರೋಲ್ಲಿ ಹೊರಟಿದ್ದೀನಿ. ತುಂಬ ಲೇಟ್ ಆಗೋಗುತ್ತೆ ಬಸ್ಸಲ್ಲಿ ಹೋದರೆ, ಅದಕ್ಕೆ ಮೆಟ್ರೋಲ್ಲಿ ಹೊರಟಿದ್ದೀನಿ. ಸೊ ಸಿಗ್ತೀನಿ ಮೆಟ್ರೋಲಿ. ಸೊ ಗೈಸ್, ಚೆಕಿಂಗ್ ಆಯಿತು, ನಿಂತಿದ್ದೀನಿ ಎಕ್ಸ್ಲೇಟ್ರಲ್ಲಿ. ಈಗ ಹೋಗಿ ಕಾರ್ಡ್ ರೀಚಾರ್ಜ್ ಮಾಡಿಸ್ಬೇಕು. ಸೊ ಟೈಮ್ ಈಗ 2:45, 2:45 ಆಗೋಗಿದೆ. ಬೇಗ ಹೋದ್ರೇ, ಇಲ್ಲ ಅಂದರೆ ಆಗಲ್ಲ. ನೋಡಿ ಪಾರಿವಾಳ. ಸೊ ಗೈಸ್, ನನ್ನ ಕಾರ್ಡಲ್ಲಿ ಬ್ಯಾಲೆನ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಚೆಕಿಂಗ್ ಇಲ್ಲ, ರೀಚಾರ್ಜ್ ಮಾಡಿಸ್ಬೇಕು. ಸೊ ಗೈಸ್, ರೀಚಾರ್ಜ್ ಮಾಡಿಸಿದ್ದಾಯಿತು. ಈ ಕಾರ್ಡ್ ನಂದಲ್ಲ, ನಮ್ಮ ಅಪ್ಪಂದು. ಸೊ ನಮ್ಮ ಅಪ್ಪಂದು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ನಾನು ಹೋಗ್ಬೇಕಾಗಿರೋದು ಪ್ಲ್ಯಾಟ್ಫಾರ್ಮ್ 1. ಸೊ ಬನ್ನಿ ಹೋಗೋಣ. ಗೈಸ್, ಮೆಟ್ರೋ ಬಂದ್ಬಿಡ್ತು, ಹೋಗಬೇಕು, ಬೇಗ ಹೋಗಬೇಕು. ಬನ್ನಿ ಹೋಗೋಣ. ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ತಲುಪಲಿದೆ. ಬಾಗಿಲುಗಳು ಬಲಕ್ಕೆ ತೆರೆಯಲಿವೆ. ಇಲ್ಲಿ ಬಿಸಿಲಿದೆ, ಬಟ್ ಈವ್ನಿಂಗ್ ಟೈಮ್ ಆದರೆ ಮಾತ್ರ ವೆದರ್ ಏನು ಮಸ್ತಾಗಿರುತ್ತೆ ಗೊತ್ತಾ. ಸೊ ಇನ್ನೊಂದು ಏನಂದರೆ, ಈ ಕಡೆ ಬಸ್ಸಲ್ಲಿ ಬರಬೇಕು ಅಂದರೆ ಟ್ರಾಫಿಕ್, ತುಂಬ ಟ್ರಾಫಿಕ್ಕು. ಮೆಟ್ರೋ ಆದರೆ ಈಸಿ ರೂಟ್. ಸೊ ಬನ್ನಿ ಹೋಗೋಣ. ಸೊ ಎಸ್ ಗೈಸ್, ಈ ರೋಡ್ ಸ್ಟ್ರೈಟ್ ಹೋಗಿ ರೈಟ್ ಹೋದರೆ ಅಲ್ಲೇ ನಾನು ಓದಿದ ಸ್ಕೂಲು. ಸೊ ಅಂದರೆ ಓದಿದ್ದು ಅಂತಂದರೆ 3 years ಅಷ್ಟೇ ಓದಿದ್ದು, ತುಂಬ ಏನು ಓದೋಕ್ಕೆ ಹೋಗಲಿಲ್ಲ. ಅಂದರೆ 8th 9th 10th ಟಿಲ್ 7th ನಾನು ನಮ್ಮ ಮನೆ ಹತ್ರ ಓದ್ಕೊಂಡೆ. 8th 9th 10thಗೆ ಇಲ್ಲಿ ಬಂದು ಓದಿದ್ದು. ಸೊ ನಾವೇ ಹೊಗಳ್ಕೋಬೇಕು ಆ ಸ್ಕೂಲ್ನ. ದಬಾಕಿದ್ದು 3 ವರ್ಷ, 8th 9th 10th. ಸೊ ಎಸ್, ಇನ್ನೇನು ಮನೆ ಹತ್ರ ಇದ್ದೀನಿ. ಇನ್ನೊಂದು 5 ನಿಮಿಷ ಇಲ್ಲ, 1 ನಿಮಿಷ ಹಿಂಗೆ ಹೋದರೆ ಮನೆ. ಸೊ ಎಸ್, ನೆಕ್ಸ್ಟ್
started joining of that school. Yes. ಸೊ ಬನ್ನಿ ಹೋಗೋಣ. ಯಾರ್ಯಾರು ಇರ್ತಾರೆ, ಏನೇನು ಕೆಲಸ ಇದೆ, ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ನೋಡ್ಕೊಂಡು ಬರೋಣ. ಸೊ ಎಸ್, ನನ್ನ ಬ್ಲಾಗ್ ಆಗುತ್ತೆ ಕರೆಕ್ಟ್. ನನ್ನ ಬ್ಲಾಗೇ ಬರ್ತೋಗಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್. ಅಣ್ಣ ಅದನ್ನ ಪ್ಲೀಸ್ ಬ್ಲಾಗ್ ಹಿಂಗಿಟ್ಕೊ, ಬ್ಲಾಗ್ ಕರೆಕ್ಟಾಗಿ ಸಿಗೋಗುತ್ತೆ. ಒಂಚೂರು ತಲೆ ಎತ್ಬಿಟ್ಟು ರಿಯಾಕ್ಷನ್ ಕೊಡು. ಆ ಟಾರ್ಚ್ ಆಫ್ ಮಾಡು, ಮೊಕ್ಕನೇ ಕಾಣಿಸ್ತಾ ಇಲ್ಲ. ಅದಿನ್ನೊಂದು ಉದ್ದ ಪೇಪರ್ ಇದೆ. ಈ ಬೆರಳು ತುಂಬ ಹಿಂದಕ್ಕಾಗಲಿಲ್ವಾ? ಲಾಗಲ್ಲ, ಹಂಗೆ ಬರುತ್ತೆ ಸೌಂಡು. ನಾವೆಲ್ಲ ಮಾಡಿದ್ವಿ, ನಾನು ಆಫ್ ಮಾಡೆ. చెప్తే ఒకే ప్యాకెట్ చాలా ఇప్పుడేంటి బాధ? వాపస్ ఇస్తే ఆయా నాదో ఫింగర్ ప్రింట్ పెడతాను ఇది. వచ్చింది ಅಪ್ಕಮಿಂಗ್ ಇಲ್ಲ, ಅಪ್ಕಮಿಂಗ್ ನೀವಿಬ್ರು ಅದಕ್ಕೆ ಯಾರು ಬೇಲ್ ಜಾಯ್ನ್ ಆಯ್ತಿದ್ದೆ ಅದೇ ಬಾ ಇಲ್ಲ ಜಾಯ್ನ್ ಆಗಿಲ್ಲ. ಅದು ವ್ಲಾಗ್ಗೆಲ್ಲ ಚಾಲು. ಇಲ್ಲೊಬ್ಳವಳೆ, ಇಲ್ಲೊಬ್ರವ್ರೆ, ಇಬ್ರು ಏನೋ ಮಾಡ್ತವ್ರೆ ನೋಡಿ ಗೈಸ್. ಪಾಪುದು ಕಾಲ್ ಪ್ರಿಂಟ್ ಮತ್ತೆ ಕ್ಲಿಪ್ ಪ್ರಿಂಟ್ ಎಲ್ಲ ಹಾಕಿ ಮಾಡ್ತಾರೆ ನಾಳೆ 1 ಮಂತ್ ಸೆಲೆಬ್ರೇಷನ್. ನೋಡಿ ಗೈಸ್ ಹೆಂಗಿದೆ ಅಂತ. ನಮ್ಮ ವ್ಲಾಗಲ್ಲಿ ನನ್ನ ವ್ಲಾಗ್ನ ದೀಪ್ತಿ ಟೇಕ್ ಓವರ್ ಮಾಡೋಳು. ನನ್ನ ವ್ಲಾಗ್ನ ದೀಪ್ತಿ ಟೇಕ್ ಓವರ್. ನೋಡಿ ಗೈಸ್, ಇದೆ ಅಂತೆ ಫಿಂಗರ್ ಪ್ರಿಂಟು. ಫಿಂಗರ್ ಪ್ರಿಂಟ್ ಅಲ್ಲ, ಕೈ ಕಾಲು ಫಿಂಗರ್ ಪ್ರಿಂಟು. ನೋಡಿ ಇದೆರಡು ಹಾರ್ಟ್ ಇದೆ ಅಲ್ಲ, ಅದು ನಮ್ಮ ಅಣ್ಣ ಅತ್ತಿಗೆದು ಫಿಂಗರ್ ಪ್ರಿಂಟು. ಸರ್ ಒಂದೇ ಆರ್ಟ್ ಅಂತೆ, ಅಂದ್ರೆ 2 ಬೆರಳು ಅನ್ನಕ್ ಹೋಗಿ 2 ಆರ್ಟ್ ಅಂದ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡಿ. పెట్టుకోండి కొంచెం. ಇರು ಒಂದು ನಿಮಿಷ ಇರು. ಬಿಡು ಪೇಪರ್ ಬಿಡು. ಫ್ಲ್ಯಾಶ್ ಇಲ್ಲ ಕರೆಕ್ಟಾಗಿ ನೋಡಿ. చాలా పేషెన్స్ ఉన్నాయి కదా. అట్లా వస్తుంది 7:39. ಪ್ಲೇಟಿಗೆ ಶೈನಿಂಗ್ ಪೌಡರ್ ಹಾಕ್ತವ್ರಿ. ಆಟ ಅಂತ ఏం చేస్తున్నాడు ನೋಡಿ ಗಾಯ್ಸ್, ನಮ್ಮ ಪಾಪು ಟೈಮ್ ಬಂತು. ಪಾಪು ಟೈಮ್ ಬಂತು. ಸೊ ಗೈಸ್, ಫೈನಲ್ ಔಟ್ಪುಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ.
ತಿನ್ನಕ್ಕೆ ಬಂದಿದ್ದೀವಿ ಸಂಜೆ. ಪಟ್ಟಿ ಚೀಸ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿರೋದು. ತಗೋಪಟ್ಟಿ ಸ್ನ್ಯಾಪ್ ಹಾಕ್ತಾರೆ ನಮ್ಮ ಭಾವ. ಪನ್ನೀರ್ 65 ತಿಂತಾವಳೆ ನಮ್ಮನ್ನೆಲ್ಲ ಬಿಟ್ಟು ತಿಂತಾವಳೆ. ತಿನ್ಬಿಟ್ಟು ಸಿಗ್ತೀವಿ. ಪ್ರಿಪ್ರೇಷನ್ಸ್ ವ್ಲಾಗ್. ಹಾಯ್ ಚೈತನ್ಯ, ಹಾಯ್ ಅತ್ತ, ಹಾಯ್ ಕೊಟ್ಟಿ ಇಲ್ಲಿ ನೋಡಿ ಇಲ್ಲಿ. ಹಾಯ್ ಹಾಯ್ ಬಾವಾ. ಪ್ರಿಪ್ರೇಷನ್ಸ್ ಕ್ರಿಯೇಟಿವಿಟಿ ಲೆವೆಲ್ ಗೈಸ್. ಮನೇಲೆ ಎಲ್ಲ ಮಾಡಬೇಕು. ಇಲ್ಲ ಇದಕ್ಕೆ ಹಾಕಲ್ಲ ನಾನು. ನೀವು ಕ್ರಿಯೇಟಿವಿಟಿಯಾಗಿ ಮಾಡಿ. ಏನಕ್ಕೆ ಅದಕ್ಕೆ ಕೆಳಕ್ಕೆ ಕ್ರಿಯೇಟಿವಿಟಿ ಲೆವೆಲ್ ಗೈಸ್, ಕ್ರಿಯೇಟಿವಿಟಿ ಲೆವೆಲ್. ನೀವು ಸೊ ಗೈಸ್ ಇಲ್ಲೊಂದು ಎಡಿಟಿಂಗ್ ನಡೀತಾ ಇದೆ. ಕ್ರಿಯೇಟಿವಿಟಿ ಲೆವೆಲ್ ತೋರ್ಸಮ್ಮ. ಸೊ ಗೈಸ್ ಇದು ಪಾಪದು ಕಾಲು ಮಾಮೂಲಿ ಮಾಡೋದು ಗೊತ್ತಲ್ಲ, ಎಡಿಟಿಂಗ್ ನೋಡ್ಕೊಂಡು ಮಾಡ್ತಾವಳೆ. ಎಷ್ಟೊತ್ತು ಬೇಕಮ್ಮ ಮಾಡೋಕ್ಕಿನ್ನ? ಹೋಯ್ ಟೈಮ್ ಹಿಡಿಯುತ್ತಂತೆ. ಅಂಕಲ್ ಹಾಯ್ ಹಾಯ್ ಅನ್ಬೇಕಂತೆ ಅನ್ನಿ. ಎಲ್ಲ ಫೈನಲ್ ಔಟ್ಪುಟ್ ತೋರಿಸ್ತೀನಿ ಗೈಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬಾಯ್. So yes guys, umbrella ready. Umbrella ಹೆಂಗಿದೆ ಕಾಣಿಸ್ತಿದಾ? umbrella ಇನ್ನು ಫೈನಲ್ ಔಟ್ಪುಟ್ ಎಲ್ಲ ಡೆಕೋರೇಷನ್ ಮಾಡಿ ತೋರಿಸ್ತೀನಿ ಗೈಸ್. ಕೀಪ್ ವಾಚಿಂಗ್. ಇದು ಒನ್ ಮಂತ್ ಸೆಲೆಬ್ರೇಷನ್ಗೆ ಹೆಂಗಿದೆ ಗೈಸ್ ಕ್ರಿಯೇಟಿವಿಟಿ ಲೆವೆಲ್ ನೋಡಿ. ಎಷ್ಟು ಗೈಸ್ ಇದೊಂದು ಚಂದ್ರ. ಆಮೇಲೆ ತೋರಿಸ್ತೀನಿ ಗೈಸ್ ಏನು ಮಾಡ್ತೀನಿ. ಕ್ಲೀನಿಂಗ್ ಈ ಕಡೆ umbrella, ಈ ಕಡೆ ಒನ್ ಮಂತ್ ಬೇಬಿ ಬರ್ಡೇ ಸೆಲೆಬ್ರೇಷನ್. ಥಂಡರ್ ಮಾಡ್ತಾ ಇದ್ದೀವಿ. ಗಮ್ ಹಾಕಿ ಶೈನಿಂಗ್ ಪೌಡರ್ ಹಾಕಿ 10 ವರ್ಷ ಮಾಡಿರೋದು ಒಂದು ಎಲ್ಲ ಮುಗಿಸಿ ಡೆಕೋರೇಷನ್ ಮಾಡಿ ಲಾಸ್ಟಲ್ಲಿ ಸಿಗ್ತೀನಿ. ಕೇಕ್ ಐಚಿ ಕೇಕ್ ಚುಬೆ ಬ್ಯಾಕ್ಗ್ರೌಂಡ್ ಅಷ್ಟೊಂದು ಕಾಪಿರೇಟ್. So guys, all set for photo shoot. 1 month baby photo shoot. 1 second. Yes. So ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್.
ಇಲ್ಲಿ ಮಧ್ಯದಲ್ಲಿ ಬೇಬಿ ಬರ್ತಾಳೆ, ಬಟ್ ಅದನ್ನು ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಕಷ್ಟಪಟ್ಟು ಇದಿಷ್ಟು ಮಾಡಿದ್ದೀವಿ. ಕಮೆಂಟ್ ಮಾಡಿ. ಸೊ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸೊ ನೋಡಿ, ಈ ಥರ ಒಳ್ಳೆ ಐಡಿಯಾಸ್ ಕೊಡ್ತಾ ಇರ್ತೀನಿ ಅವಾಗ ಎವ್ರಿ ಮಂತ್ ಒಂದೊಂದು ಐಡಿಯಾಸ್ ಕೊಡ್ತಾ ಇರ್ತೀನಿ. ಸೊ ಈ ಥರ ವ್ಲಾಗ್ಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್